ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ನಗರದ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯವರ ಮತ್ತು ಶ್ರೀ ಮಲ್ಲಿಕಮ್ಮ ದೇವಿಯವರ ಮಹಾರಥೋತ್ಸವ ಗುರುವಾರ ಮಧ್ಯಾಹ್ನ ಸುಡು ಬಿಸಿಲಿನ ನಡುವೆಯೂ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ಸಂಭ್ರಮದಿಂದ ನೆರವೇರಿಸಲಾಗಿದೆ. ನಗರದ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿಯವರ ಮತ್ತು ಶ್ರೀ ಮಲ್ಲಿಕಮ್ಮ ದೇವಿಯವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರದಿಂದ ರಾಜ್ಯದ ವಿವಿಧ ಭಾಗಗಳಿಂದ ಶ್ರೀ ದೇವಿಯವರು ಭಕ್ತರು ಆಗಮಿಸಿ ವಿವಿಧ ಉತ್ಸವಾದಿಗಳು ಹಾಗೂ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ಸಮರ್ಪಿಸಿದ್ದಾರೆ. ಗುರುವಾರ ಬೆಳಿಗ್ಗೆ ಮೂಲ ಸನ್ನಿಧಿಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಶಾಸ್ತ್ರೋಕ್ತವಾಗಿ ನಡೆಸುವ ಮೂಲಕ ದೇವಸ್ಥಾನದ ಆವರಣದಲ್ಲಿನ ಮಹಾರಥಕ್ಕೆ ವಿವಿಧ ಬಣ್ಣಗಳಿಂದ ಕೂಡಿದ ಬಾವುಟಗಳು ಮತ್ತು ವಿವಿಧ ಬಗೆಯ ಹೂ ಹಾರಗಳಿಂದ ಶೃಂಗರಿಸಿ ಸಂಪ್ರದಾಯದಂತೆ ಶಾಸ್ತ್ರೋಕ್ತವಾಗಿ ಪೂಜಾ ಕೈಂಕರ್ಯಗಳಿಂದ ನೆರವೇರಿಸಲಾಗಿದೆ. ಜನಪದ ಕಲಾವಿದರ ಚಿಟ್ಟೆಮೇಳ, ಕರಡೆ ವಾದ್ಯ, ಅರಸೀಕೆರೆ ನಗರದ ಗ್ರಾಮ ದೇವತೆ ಶ್ರೀ ಕರಿಯಮ್ಮ ದೇವಿ ಮತ್ತು ಶ್ರೀ ಮಲ್ಲಿಕಮ್ಮ ದೇವಿ ರಥೋತ್ಸವವನ್ನು ಅಪಾರ ಭಕ್ತರ ನಡುವೆ ಸಂಭ್ರಮದಿಂದ ನೆರವೇರಿಸಿದರು. ತಮಟೆ ಮತ್ತು ಕಹಳೆಗಳ ಮಂಗಳವಾದ್ಯದ ಜೊತೆ ಶ್ರೀ ಮಲ್ಲಿಗೆಮ್ಮ ದೇವಿ, ಚೆಲುವರಾಯಸ್ವಾಮಿ, ದೂತರಾಯಸ್ವಾಮಿ ಹಾಗೂ ಕೆಂಚರಾಯಸ್ವಾಮಿ ದೇವರ ಕುಣಿತವನ್ನ ನೆರವೇರಿಸಿದ ನಂತರ ಮಧ್ಯಾಹ್ನ 1:30 ಸಮಯ ಮಹಾರಥದಲ್ಲಿ ಶ್ರೀ ಕರಿಯಮ್ಮ ಮಲ್ಲಿಗಮ್ಮ ದೇವಿ ಉತ್ಸವ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿದ ನಂತರ ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರು ಆದ ಕೆಎಂ ಶಿವಲಿಂಗೇಗೌಡರು ಅವರು ಮಹಾರಥದ ಗಾಲಿಗಳಿಗೆ ಏಡುಗಾಯಿ ಹೊಡೆಯುವ ಮೂಲಕ ಮಹಾರಥೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನೆರೆದಿದ್ದ ಭಕ್ತರು ಶ್ರೀದೇವಿಯ ನಾಮಸ್ಮರಣೆಯಲ್ಲಿ ಮಹಾರಥಕ್ಕೆ ಬಾಳೆಹಣ್ಣು ದವನ ಎಸೆಯುವುದರ ಮುಖೇನ ಹರಕೆ ತೀರಿಸಿಕೊಂಡಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.